ಶಿವಮೊಗ್ಗ ಜಿಲ್ಲೆಯ ಹೊಳೆಹೊನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಅಳಿಯನಿಂದಲೇ ಮಾವನ ಕೊಲೆ ಮಾಡಲಾಗಿದೆ. ರಾಜಪ್ಪ ಎಂಬ 55 ವರ್ಷದ ವ್ಯಕ್ತಿ ಕೊಲೆ ಮಾಡಲಾಗಿದೆ. ಹನುಮಂತಾಪುರ ಗ್ರಾಮದಲ್ಲಿ ಬುಧವಾರ ರಾತ್ರಿ ಈ ಘಟನೆ ನಡೆದಿದೆ. ಆರೋಪಿ ಮಂಜುನಾಥ್ ಎಂಬಾತನನ್ನ ಪೊಲೀಸರು ಬಂಧಿಸಿದ್ದಾರೆ. ಮೃತ ರಾಜಪ್ಪನ ಮಗಳು ಮನೆಗೆ ಹೋಗಿ ಬಾಗಿಲು ತೆರೆದು ನೋಡಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ರಾಜಪ್ಪ ಅವರಿಗೆ ಮಾರಕಾಸ್ತ್ರದಿಂದ ಹೊಡೆದು ಕೊಲೆ ಮಾಡಿರುವ ಶಂಕೆ ವ್ಯಕ್ತಪಡಿಸಲಾಗಿದೆ. ಮಂಜುನಾಥನು ಮೃತ ರಾಜಪ್ಪ ಅವರ ಅಳಿಯ ಅಂದ್ರೆ ಮಗಳ ಪತಿಯಾಗಿದ್ದಾನೆ. ಆರೋಪಿ ಮಂಜುನಾಥನನ್ನ ಇತ್ತೀಚೆಗೆ ಅಪರಾಧ ಪ್ರಕರಣದಲ್ಲಿ ಜೈಲಿನಲ್ಲಿದ್ದು ಬಂದಿದ್ದು, ಈತನ ವಿರುದ್ಧ ಇನ್ನೂ ಅನೇಕ ಕ್ರಿಮಿನಲ್ ಕೇಸ್ಗಳು ದಾಖಲಾಗಿವೆ. ಸದ್ಯ ಹೊಳೆಹೊನ್ನೂರು ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಆತನನ್ನ ಬಂಧಿಸಿದ್ದಾರೆ. ಅಳಿಯನಿಂದಲೇ ಮಾವನ ಕೊಲೆಯಾಗಿದೆ. ಈ ಒಂದು ಘಟನೆ ನಡೆದಿರುವಂತಹದ್ದು ಹನುಮಂತಾಪುರದಲ್ಲಿ. 55 ವರ್ಷದ ರಾಜಪ್ಪ ತನ್ನ ಅಳಿಯ ಮಂಜುನಾಥ್ನಿಂದ ಅಂದ್ರೆ ಮಗಳ ಗಂಡ ಮಂಜುನಾಥ್ನಿಂದ ಕೊಲೆಯಾಗಿದ್ದಾರೆ. ಈ ಒಂದು ಘಟನೆ ಇದೀಗ ಶಿವಮೊಗ್ಗ ಜಿಲ್ಲೆಯ ಹೊಳೆಹೊನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲು ಮಾಡಿಕೊಳ್ಳಲಾಗಿದೆ. ರಾಜಪ್ಪ ಎಂಬ 55 ವರ್ಷದ ವ್ಯಕ್ತಿ ಈಗ ಕೊಲೆಯಾಗಿದ್ದಾರೆ. ಹನುಮಂತಾಪುರದಲ್ಲಿ ಬುಧವಾರ ರಾತ್ರಿ ಈ ಘಟನೆ ನಡೆದಿದೆ. ಆರೋಪಿ ಮಂಜುನಾಥ್ ಎಂಬಾತನನ್ನ ಪೊಲೀಸರು ಇದೀಗ ಬಂಧಿಸಿದ್ದಾರೆ. ಮೃತ ರಾಜಪ್ಪನ ಮಗಳು ಮನೆಗೆ ಹೋಗಿ ಬಾಗಿಲು ತೆರೆದು ನೋಡಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ. ರಾಜಪ್ಪ ಅವರಿಗೆ ಮಾರಕಾಸ್ತ್ರದಿಂದ ಹೊಡೆದು ಕೊಲೆ ಮಾಡಿರುವಂತಹ ಶಂಕೆಯನ್ನ ವ್ಯಕ್ತಪಡಿಸಲಾಗಿದೆ. ಅಂದ್ರೆ ಮಂಜುನಾಥನ ಹೆಂಡತಿ ರಾಜಪ್ಪ ಅವರ ಮಗಳು ಮನೆಗೆ ಹೋಗಿ ನೋಡಿದಾಗ ಬಾಗಿಲನ್ನ ತೆಗೆದಾಗ ಅಲ್ಲಿ ಶವ ಬಿದ್ದಿರತ್ತೆ. ರಾಜಪ್ಪ ಅವರು ಶವವಾಗಿ ಬಿದ್ದಿರ್ತಾರೆ. ಅವರನ್ನ ನೋಡಿದಾಗ ಈ ಪ್ರಕರಣ ಬೆಳಕಿಗೆ ಬಂದಿದೆ. ರಾಜಪ್ಪ ಅವರಿಗೆ ಇದೀಗ ಮಾರಕಾಸ್ತ್ರದಿಂದ ಹೊಡೆದಿರುವಂತಹ ಒಂದು ಶಂಕೆ ಕೂಡ ವ್ಯಕ್ತಪಡಿಸಲಾಗಿದೆ. ಮಂಜುನಾಥನು ಮೃತ ರಾಜಪ್ಪ ಅವರ ಅಳಿಯ ಅಂದ್ರೆ ಮಗಳ ಪತಿಯಾಗಿದ್ದಾರೆ. ಆರೋಪಿ ಮಂಜುನಾಥ್ನನ್ನ ಇತ್ತೀಚೆಗೆ ಅಪರಾಧ ಪ್ರಕರಣದಲ್ಲಿ ಜೈಲಿನಲ್ಲಿದ್ದು ಬಂದಿದ್ದು, ಈತನ ವಿರುದ್ಧ ಇನ್ನೂ ಅನೇಕ ಕ್ರಿಮಿನಲ್ ಕೇಸ್ಗಳು ದಾಖಲು ಮಾಡಿಕೊಳ್ಳಲಾಗಿದೆ. ಸದ್ಯ ಹೊಳೆಹೊನ್ನೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಪ್ರಕರಣವನ್ನ ದಾಖಲಿಸಿಕೊಂಡಿದ್ದು, ಆರೋಪಿ ಮಂಜುನಾಥ್ನನ್ನ ಬಂಧಿಸಿದ್ದಾರೆ.